ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಪ್ಯಾರಾಮೆಡಿಕಲ್ ಅಡ್ಮಿಷನ್ಸ್ ಬಗ್ಗೆ ನಾನು ನಿಮಗೆ ಅಪ್ಡೇಟ್ನ ಮಾಡ್ಲಿಕ್ಕೆ ಅಂತೇಳಿ ಒಂದು ವಿಡಿಯೋನ ಮಾಡ್ತಿರುವಂಥದ್ದು. ಏನಪ್ಪ ಅಂತ ಏನು ಅದು ಲೇಟೆಸ್ಟ್ ಅಪ್ಡೇಟ್ ಅಂತಂದರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಇನ್ನು ಮೇಲೆ SSLC ಮೇಲೆ ನಮ್ಮದು ಪ್ಯಾರಾಮೆಡಿಕಲ್ ಬಂದ್ ಆಗಿದೆ. ಕೋರ್ಟ್ ಕೂಡ ಸರ್ಕ್ಯುಲರ್ ಪಾಸ್ನ ಮಾಡಿದೆ. ಇನ್ನು ಮೇಲೆ ಏನೇ ಅಡ್ಮಿಷನ್ಸ್ನ ಮಾಡಿಸಿದ್ರು ಕೂಡ ನೀವು SSLC ಪಿ ಯು ಸಿ ಕಂಪ್ಲೀಟ್ ಆಗಿರಬೇಕು, PUC ಸೈನ್ಸ್ ಕಂಪ್ಲೀಟ್ ಆಗಿರಬೇಕು, ಅಂದ್ರೆ ಮಾತ್ರ ಪ್ಯಾರಾಮೆಡಿಕಲ್ ಅಡ್ಮಿಷನ್ಸ್ನ ಮಾಡಿಸ್ಲಿಕ್ಕೆ ಬರುವಂಥದ್ದು ಅಂತ ನಾನು ನಿಮಗೆ ಲಾಸ್ಟ್ ಒಂದು 2 ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಓಕೆನಾ? ಇವಾಗ ಮತ್ತೆ ಒಂದು 2-3 ಡೇಸಿಂದ ಏನು ಬಂದಿದೆಯಪ್ಪ ಅಂತಂದರೆ, ಕೋರ್ಟ್ ಮತ್ತು ಅದನ್ನು ರಿಟರ್ನ ತೊಗೊಂಡು ಈ ಒಂದು ವರ್ಷ ಅಷ್ಟೇ, ಹೌದಾ, ಈ ಒಂದು ವರ್ಷ ಅಷ್ಟೇ ಮತ್ತೆ SSLC ಮೇಲೆ ಯಾವುದು ನಮ್ಮದು ಯಾವುದು ಪ್ಯಾರಾಮೆಡಿಕಲ್ ಅಡ್ಮಿಷನ್ಸ್ನ ಮಾಡಿಸ್ಕೋಬೋದು ಅಂಥೇಳಿ ನಮ್ಮದು ಕೋರ್ಟು ಒಂದು ಆದೇಶನ ನೀಡಿರುವಂಥದ್ದು. ಅದು ಇಷ್ಟು ವರ್ಷ ಅಂತ ಯಾವುದೇ ಕಾರಣಕ್ಕೂ ಹೇಳಿಲ್ಲ. ಮತ್ತು ಮುಂದಿನ ವರ್ಷ ಅದು ಯಾವುದು ನಮ್ಮದು ಕೋರ್ಟ್ 100% ಮತ್ತು PUC ಅಂತಲೇ ಮ್ಯಾಂಡಟರಿನ ಮಾಡೋ ಚಾನ್ಸಸ್ ಇರುವಂಥದ್ದು. ಈ ವರ್ಷ ಬಹಳ ಫೈಟ್ನ ಮಾಡಿದಾರೆ ಅನ್ನೋ ಒಂದೇ ಒಂದು ರೀಸನಿಗೆ ಕೋರ್ಟ್ ಅನ್ನೋದು ಏನಪ್ಪ ಅಂದಮೇಲೆ ಅಪ್ರೂವಲ್ನ ಕೊಟ್ಟಿರುವಂಥದ್ದು. ಮೀನ್ಸ್ ಈ ಒಂದು ವರ್ಷ ಅಷ್ಟೇ ಪರ್ಮಿಷನ್ಸ್ನ ಕೊಟ್ಟಿರುವಂಥದ್ದು. ಮುಂದಿನ ವರ್ಷ ಮಾತ್ರ ಅಡ್ಮಿಷನ್ಸ್ ಪ್ಯಾರಾಮೆಡಿಕಲ್ ಏನಾದರೂ ಮಾಡಿಸ್ತೀರಾ ಅಂತಂದಮೇಲೆ ಕಂಪಲ್ಸರಿ ನಿಮ್ಮದು PUC ಆದರೆ ಮಾತ್ರ ನೆಕ್ಸ್ಟ್ ಇಯರಿಂದ ನೀವು ಯಾವುದು ಪ್ಯಾರಾಮೆಡಿಕಲ್ಗೆ ಅಡ್ಮಿಷನ್ಸ್ನ ಮಾಡಿಸ್ಲಿಕ್ಕೆ ಎಲಿಜಿಬಲ್ ಬರುವಂಥದ್ದು. ಮತ್ತು ಈ ವರ್ಷ ಏನು ಅಂತಂದರೆ, ಈ ವರ್ಷ ನೀವು SSLC ಕಂಪ್ಲೀಟ್ನ ಮಾಡಿರಿ, ಇಲ್ಲಪ್ಪ ಅಂದಮೇಲೆ PU ಆದರೂ ಕಂಪ್ಲೀಟ್ ಮಾಡಿರಿ. PU ಒಳಗಡೆ ಸೈನ್ಸ್ ಕಂಪ್ಲೀಟ್ ಆಗಿರಬೇಕು. ಓಕೆನಾ? ಇದರೊಳಗಡೆ ಯಾವುದೇ ನೀವು ಕಂಪ್ಲೀಟ್ ಮಾಡಿರಿ ಅಂತಂದರೂ ಈ ವರ್ಷ ನೀವು ಪ್ಯಾರಾಮೆಡಿಕಲ್ ಅಡ್ಮಿಷನ್ಸ್ನ ಮಾಡಿಸ್ಕೋಬೋದು. ಓಕೆನಾ? ಇದು ಅಚ್ಚುಕಟ್ಟಾಗಿ ನಮ್ಮದು ಕೋರ್ಟ್ ಆದೇಶ ನೀಡಿರುವಂಥದ್ದು. ಇದು ಈ ವರ್ಷದ ಮಟ್ಟಿಗಷ್ಟೇ. ಇವಾಗ ನೀವೇನು SSLC ಪಾಸ್ಔಟ್ ಆಗಿರೋ, ಇವಾಗ ನೀವೇನು PUC ಪಾಸ್ಔಟ್ ಆಗಿರೋ, ಇವಾಗ ಹೋಗಿ ನೀವು ಅಡ್ಮಿಷನ್ಸ್ನ ಮಾಡಿಸ್ಕೋಬಹುದು. ಬಟ್ ಮುಂದಿನ ವರ್ಷ ಏನಪ್ಪ ಅಂದಮೇಲೆ, ಈಗ ಆಲ್ರೆಡಿ ನಮ್ಮದು ಕೋರ್ಟ್ ಆದೇಶ ನೀಡಿರುವಂಥದ್ದು ಏನಪ್ಪ ಅಂತಂದರೆ, PUCನ ಮ್ಯಾಂಡಟರಿ ನಾವು ಮಾಡ್ತೀವಿ. ಓಕೆನಾ? ಕಂಪಲ್ಸರಿ ಪ್ಯಾರಾಮೆಡಿಕಲ್ ಅದು ಎನಿ ಕೋರ್ಸಸ್ ಆಗಿರ್ಬೋದು, ಅವರು ಕಂಪಲ್ಸರಿ PUC ಸೈನ್ಸ್ ಕಂಪ್ಲೀಟ್ ಆಗಿದ್ದರೆ ಮಾತ್ರ ಅವರು ಆ ಒಂದು ಕೋರ್ಸ್ನ ತೊಗೊಳ್ಳಿಕ್ಕೆ ಯಾವುದು ಎಲಿಜಿಬಲ್ ಇರುವಂಥದ್ದು ಅಂತೇಳಿ ಲಾಸ್ಟ್ ಸರ್ಕ್ಯುಲರಲ್ಲಿ ಕೂಡ ಹೇಳಿರುವಂಥದ್ದು. ಈ ವರ್ಷ ಅಷ್ಟೇ ಅಡ್ಮಿಷನ್ಸ್ನ ತೊಗೊಳ್ಳೋಕ್ಕೆ ನಮ್ಮದು ಕೋರ್ಟು ನಮಗೆ ಏನಪ್ಪ ಅಂದಮೇಲೆ ಅನುಮತಿ ನೀಡಿರುವಂಥದ್ದು. ಓಕೆನಾ? ಇದರಲ್ಲಿ ಹಾಗಾದರೆ ಕೋರ್ಸ್ ಯಾವುದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನೀವು ಏನಾದರೂ ಕೇಳಿದರೆ, ಯಾವುದಾದ್ರೂ ತೊಗೊಳ್ಳಿ, ಎಲ್ಲನೂ ಮೆಡಿಕಲ್ ಫೀಲ್ಡಲ್ಲೇ ಇರುತ್ತೆ. ಇವನ್ ನೀವು SSLC ಬೇಸ್ ಮೇಲೆ ಹೋದರೂ ಒಂದೇ ಸ್ಯಾಲ್ರಿ, PUC ಬೇಸ್ ಮೇಲೆ ಹೋದರೂ ನಿಮಗೆ ಒಂದೇ ಸ್ಯಾಲ್ರಿನೇ ಪೇಮೆಂಟ್ನ ಮಾಡುವಂಥದ್ದು. ಓಕೆನಾ? ಎಕ್ಸಾಂಪಲ್ ಈಗ ಮಾತೆಬ್ಸಿದ್ರೆ ಯಾವುದಕ್ಕೆ ಕೋರ್ಸ್ನ ಕೇಳ್ತಾರಪ್ಪ ಅಂದಮೇಲೆ, ಸರ್ ಲ್ಯಾಬ್ ಟೆಕ್ನಿಷಿಯನ್ಸ್ ತೊಗೊಂಡ್ರೆ ಚೆನ್ನಾಗಿರುತ್ತಾ, OT ತೊಗೊಂಡ್ರೆ ಚೆನ್ನಾಗಿರುತ್ತಾ, ಎಕ್ಸ್ರೇ ತೊಗೊಂಡ್ರೆ ಚೆನ್ನಾಗಿರುತ್ತಾ ಅಂತ ಒಂದಿಷ್ಟು ಜನಕ್ಕೆ ಬಹಳ ಡೌಟ್ಸ್ ಇರುವಂಥದ್ದು. ಆಮೇಲೆ ಇದರಲ್ಲಿ ಬಹಳ ಜಾಬ್ ಕೂಡ ಹುಟ್ಕೊಂಡಿದ್ದಾವೆ ಅಂಥೇಳಿ ಒಂದಿಷ್ಟು ಜನದ್ದು ಮೈಂಡ್ಸೆಟ್ ಇರುವಂಥದ್ದು. ಓಕೆನಾ? ಇದರಲ್ಲಿ ನೀವು ಯಾವುದೇ ಮಾಡ್ತೀರಂತಂದ್ರೂ ಬೇಸಿಕ್ ಸ್ಯಾಲ್ರಿ ಮಾತ್ರ ನಿಮ್ಗೆ ಪೇಮೆಂಟ್ನ ಮಾಡ್ತಾರೆ. ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ಸು, OT ಟೆಕ್ನಿಷಿಯನ್ಸು, ಎಕ್ಸ್ರೇ ಟೆಕ್ನಿಷಿಯನ್ಸ್, ಇನ್ನೂ ಡಿಫ್ರೆಂಟ್ ಕೋರ್ಸ್ ಇರುವಂಥದ್ದು. ಯಾವುದೇ ಮಾಡಿ ಒಳ್ಳೆ ಪರ್ಸೆಂಟೇಜ್ನ ಅಷ್ಟೇ ಮಾಡ್ಕೊಡಕ್ಕನ. ಒಳ್ಳೆ ಪರ್ಸೆಂಟೇಜ್ ಏನಾದರೂ ಆಯಿತು ಅಂದಮೇಲೆ ನಮ್ಮದು ಡಿಸ್ಟಿಕ್ ಒಳಗಡೆ, ಓಕೆನಾ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಡಿಸ್ಟಿಕ್ ಒಳಗಡೆ ಯಾವುದಪ್ಪ ಅಂದಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂಡರ್ ಅಂತೇಳಿ, ನಿಮಗೆ NHM ಅಂಡರ್, ಓಕೆನಾ, NHM ಅಂಡರ್ ನಿಮ್ಗೆ ಏನು ಮಾಡ್ತಾರೆ ಅಂದಮೇಲೆ ಕಾಲ್ನ ಮಾಡ್ತಾ ಬರ್ತಾರೆ. ಆವಾಗ ನಿಮ್ದು ಏನಾದರೂ ಹೈ ಪರ್ಸೆಂಟೇಜ್ ಏನಾದರೂ ಇದ್ದರೆ PHC ಒಳಗಡೆ, ಓಕೆನಾ, PHC, CHC, ಓಕೆನಾ, ತಾಲೂಕ್ ಹಾಸ್ಪಿಟಲ್, ಡಿಸ್ಟಿಕ್ ಹಾಸ್ಪಿಟಲ್ಸ್, ಇವೆಲ್ಲದರೊಳಗಡೆ ಆ್ಯಸ್ ಅ ಲ್ಯಾಬ್ ಟೆಕ್ನಿಷಿಯನ್ಸ್, ಎಕ್ಸ್ರೇ ಟೆಕ್ನಿಷಿಯನ್ಸ್, OT ಟೆಕ್ನಿಷಿಯನ್ಸ್ ಎಕ್ಸೆಟ್ರಾ ಆಗಿ ನೀವು ವರ್ಕ್ನ ಮಾಡಬಹುದು. ಇದರೊಳಗಡೆ NHM ಇದು ಒಂದು ಕಾಂಟ್ರಾಕ್ಚುವಲ್ಲು, ಇದು ಒಂದು ನ್ಯಾಷನಲ್ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ಅಂಡರ್ ಕೂಡ ನೀವು ವರ್ಕ್ನ ಮಾಡಬೇಕು ಅಂತಂದ ಮೇಲೆ ನೀವು ಪರ್ಸೆಂಟೇಜ್ ಚೆನ್ನಾಗಿದ್ದರೆ ಮಾತ್ರ ನಿಮಗೆ ಅಡ್ಮಿಷನ್ಸ್ನ ಯಾವುದು ಜಾಬು ಕನ್ಫರ್ಮ್ ಆಗುವಂಥದ್ದು. ನಾವು 40 ಮಾಡ್ತೀನಿ, 50% ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಈ ಒಂದು NHM ಅಂಡರಲ್ಲಿ ಜಾಬ್ನ ತೊಗೊಳ್ಳಿಕ್ಕೆ ನಿಮಗೆ ಪಾಸಿಬಲ್ ಆಗುವುದಿಲ್ಲ. ಓಕೆನಾ? ಯಾವುದೇ ಕೋರ್ಸ್ನ ತೊಗೊಳ್ಳಿ,
ಭಾಳ ಶ್ರದ್ಧೆಯಿಂದ ಸ್ಟಡಿನ ಮಾಡಿ, ಓಕೆನಾ. ಶ್ರದ್ಧೆಯಿಂದ ಸ್ಟಡಿನ ಮಾಡಿ ಹೈ ಪರ್ಸೆಂಟೇಜ್ ಏನಾದರೂ ತೊಗೊಂಡಿದ್ದಾರೆ ಅಂದಮೇಲೆ ನಿಮ್ಮದು ಲಕ್ ಬೇಸ್ ಮೇಲೆ, ನಿಮ್ದು ಏನಾದರೂ ಲಕ್ ಏನಾದರೂ ಇತ್ತು ಅಂದಮೇಲೆ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದ್ದ ವಿದಿನ್ 1 ಇಯರ್ ಒಳಗಡೆ ನೀವು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸ್ ಅಂಡರ್ ನಿಮಗೇನಾದರೂ ಜಾಬ್ ಆದರೂ ಆಗೋ ಚಾನ್ಸ್ ಇರುತ್ತೆ. ಜಾಬ್ ಏನಾದರೂ ಆಗಬೇಕು ಅಂತಂದಮೇಲೆ ನಿಮ್ಮ ಕಡೆ ಒಂದೇ ಏನಿರಬೇಕಪ್ಪ ಅಂದಮೇಲೆ ಹೈ ಪರ್ಸೆಂಟೇಜ್, ಓಕೆನಾ. ಹೈ ಪರ್ಸೆಂಟೇಜ್ ಇದ್ದರೆ ಮಾತ್ರ ನಿಮಗೆ ಜಾಬ್ ಕನ್ಫರ್ಮ್ ಆಗುವಂಥದ್ದು, ಓಕೆನಾ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮತ್ತೆ ಇನ್ನೊಂದು ಲೇಟೆಸ್ಟ್ ಅಪ್ಡೇಟ್ನ ನಮಗೆ ತಿಳಿಸ್ತಾ ಬರ್ತೀನಿ ಫ್ರೆಂಡ್ಸ್. ಸೊ ಇದರೊಳಗಡೆ ಅಡ್ಮಿಷನ್ಸ್ ಒಳಗಡೆ ನಿಮಗೇನಾದ್ರು ಡೌಟ್ಸ್ ಏನಾದ್ರು ಇದ್ದರೆ ನೀವು ಕಮೆಂಟ್ಸ್ನ ಮಾಡಿ. ಆಮೇಲೆ ಇನ್ನು ಸ್ವಲ್ಪ ದಿನದಲ್ಲೇ ಮತ್ತೆ ನಿಮ್ಮದು ಯಾವುದಪ್ಪ ಅಂದಮೇಲೆ ಕೌನ್ಸಿಲಿಂಗ್, ಪ್ಯಾರಾಮೆಡಿಕಲ್ ಬೋರ್ಡ್ದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಆ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತೇಳಿ ಕ್ಲಿಯರಾಗಿ ಎಲ್ಲನೂ ತಿಳಿಸ್ತಾ ಬರ್ತೀನಿ. ಸೊ ಚಾನಲ್ನ ನೋಡ್ತಾನೇ ಇರಿ, ಸೊ ಸಪೋರ್ಟ್ನ ಮಾಡ್ತಾನೆ ಬನ್ನಿ. ಸೊ ನಿಮ್ಗೆ ಪ್ಯಾರಾಮೆಡಿಕಲ್ ರಿಲೇಟೆಡ್ ನಿಮಗೆ ಏನು ಅಪ್ಡೇಟ್ಸ್ ಬೇಕೋ ಪ್ರತಿಯೊಂದು ಅಪ್ಡೇಟ್ನ ಕ್ಲಿಯರ್ ಕಟ್ಟಾಗಿ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ, ಓಕೆನಾ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್.